ದೇಗುಲದ ಕಾಂಪೌಂಡ್ನ ಮೂಲಕ ಹಾದು ಬಂದಂತಹ ಸೂರ್ಯರಶ್ಮಿ ಆ ಕಮಾನನ್ನ ದಾಟಿ ಆ ಎರಡು ಕಿಟಕಿಗಳ ಮೂಲಕ ದೇಗುಲದ ಒಳ ಆವರಣಕ್ಕೆ ಪ್ರವೇಶ ಮಾಡುತ್ತೆ. ಅದಾದ ಬಳಿಕ ಗವಿ ಗಂಗಾಧರನ ಮುಂಭಾಗದಲ್ಲಿರುವಂತಹ ನಂದಿಯನ್ನ ಸ್ಪರ್ಶ ಮಾಡಿ ನಂದಿಯ ಕೊಂಬುಗಳ ಮೂಲಕ ಹಾದು ಹೋಗುವಂತಹ ಸೂರ್ಯರಶ್ಮಿ ಅದಾದ ಬಳಿಕ ಗವಿ ಗಂಗಾಧರನ ಗರ್ಭಗುಡಿಯ ಆ ಹೊಸ್ತಿಲನ್ನ ತಲುಪುತ್ತೆ. ಅದಾದ ನಂತರ ಗವಿ ಗಂಗಾಧರನ ಪದತಲವನ್ನ ಸ್ಪರ್ಶ ಮಾಡಿ ಇಡೀ ಗವಿ ಗಂಗಾಧರೇಶ್ವರನ ಆ ಲಿಂಗಕ್ಕೆ ಸೂರ್ಯ ರಶ್ಮಿಯ ಅಭಿಷೇಕವನ್ನ ಮಾಡುತ್ತೆ. ವಾಸ್ತುಶಿಲ್ಪದ ಚಮತ್ಕಾರ ಇದು. 9ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇಗುಲ. 9ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಆ ದೇಗುಲವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಿನ ವಾಸ್ತುಶಿಲ್ಪಿಗಳು ಅವರು ಮಾಡಿದಂತಹ ಆಲೋಚನೆ, ಅವರು ಹಾಕಿದಂತಹ ಆ ಖಗೋಳದ ಲೆಕ್ಕಾಚಾರ, ಖಗೋಳ ಶಾಸ್ತ್ರದ ಲೆಕ್ಕಾಚಾರ ಅದು ನಿಜಕ್ಕೂ ವಿಸ್ಮಯಕಾರಿ, ಅದು ನಿಜಕ್ಕೂ ಪವಾಡ ಸದೃಶ. ಹೇಳ್ತಾ ಇದೀವಲ್ಲ, ನೀನು ಎಷ್ಟು ಬಂದು ಕಿವಿನೆಲ್ಲ ಸರ್ ಹಿಂದೆ ಹೇಮಣ್ಣ ಸರ್ ಒಂಚೂರು ಹಿಂದೆ. ನೋಡಿ ತಲೆ ಎತ್ತಿ ತಲೆನ ಬಂದಿದ್ದಾನೆ. ಕ್ಯಾಮ್ರಾದು ಮೊಬೈಲು ನೋಡಿ ಮುಂದೆ ಬಂದ್ಬಿಟ್ಟು ಮೊಬೈಲ್ ಗವಿ ಗಂಗಾಧರನನ್ನ ಸ್ಪರ್ಶ ಮಾಡ್ತಾ ಇದ್ದ ಹಾಗೆ ಮಹಾಮಂಗಳಾರತಿ ನೆರವೇರಿದೆ. ಈಗ ದೇಗುಲದಲ್ಲಿರುವಂತಹ ಭಕ್ತರಿಗೆ ಆಗಲೇ ದೇಗುಲದ ಒಳಭಾಗಕ್ಕೆ ಪ್ರವೇಶ ಇರಲಿಲ್ಲ, ಕೆಲವರಿಗಷ್ಟೇ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಈಗ ಎಲ್ಲ ಭಕ್ತರಿಗೂ ಗವಿ ಗಂಗಾಧರನ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಟ್ಟು 6 ನಿಮಿಷ 6 ಸೆಕೆಂಡ್ಗಳ ಕಾಲ ಗವಿ ಗಂಗಾಧರನನ್ನ ಸೂರ್ಯ ರಶ್ಮಿ ಸ್ಪರ್ಶವನ್ನ ಮಾಡಿತ್ತು. ಸರ್ ಹಿಂದೆ ಹೇಮಣ್ಣ ಸರ್ ಒಂಚೂರು ಹಿಂದೆ. ಮೊಬೈಲ್ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಸನ್ನಿಧಾನ ಇದು. ಇದೇ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗವಿ ಗಂಗಾಧರೇಶ್ವರನ ದರ್ಶನವನ್ನ ಪಡೆಯೋಕೆ ಅಂತ ಹೇಳಿ ಈ ದೇಗುಲಕ್ಕೆ ಆಗಮಿಸುತ್ತಾರೆ. ಋಷಿಮುನಿಗಳು ತಮ್ಮ ತಪೋಬಲದಿಂದ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದು ಅನ್ನೋದು ಭಕ್ತರಲ್ಲಿ ಇರುವಂತಹ ನಂಬಿಕೆ. ಭಾರದ್ವಾಜ ಮುನಿಗಳು, ಗೌತಮ ಮಹರ್ಷಿಗಳು ಈ ಕ್ಷೇತ್ರದ ದೇವರ ಪೂಜೆಯನ್ನ ಕೈಗೊಂಡಿದ್ರು ಅನ್ನುವಂತಹ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿರುವಂತಹ ಶಿವಲಿಂಗ ಮತ್ತು ನಂದಿ ಇವೆರಡೂ ಕೂಡ ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿಗಳಲ್ಲ, ಇವೆರಡೂ ಸ್ವಯಂಭೂ ಅಥವಾ ಉದ್ಭವ ಮೂರ್ತಿಗಳು ಅನ್ನುವಂತಹ ನಂಬಿಕೆ ಈ ಸನ್ನಿಧಿಯದ್ದು. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಆಗಲೇ ಹೇಳಿದ ಹಾಗೆ ಇದು ದಕ್ಷಿಣಾಭಿಮುಖವಾಗಿ ಇರುವಂತಹ ದೇಗುಲ.
ಜೊತೆಗೆ ಈ ದೇಗುಲದಲ್ಲಿ ಪಾರ್ವತಿ ಶಿವನ ಬಲಭಾಗಕ್ಕಿದ್ದಾಳೆ, ಅದು ಇಲ್ಲಿನ ವಿಶೇಷತೆ. ಇಲ್ಲಿಂದ ಕಾಶಿಗೆ ಹಾಗೆ ಶಿವಗಂಗೆಗೆ ಗುಹಾ ಮಾರ್ಗವೂ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ದೇಗುಲದ ಒಳಭಾಗಕ್ಕೆ ಹೋದ್ರೆ ಆ ಎರಡು ಗುಹಾಂತರ ಮಾರ್ಗಗಳು ಅಥವಾ ಸುರಂಗ ಮಾರ್ಗಗಳನ್ನ ಕಾಣಬಹುದು. ಆದರೆ ಈಗ ಆ ಮಾರ್ಗಗಳನ್ನ ಮುಚ್ಚಲಾಗಿದೆ, ಒಂದು ಬಲಭಾಗಕ್ಕೆ ಮತ್ತೊಂದು ಎಡಭಾಗಕ್ಕೆ. 10-15 ವರ್ಷಗಳ ಹಿಂದೆ ಈ ಗುಹಾ ಮಾರ್ಗವನ್ನ ಟ್ರೇಸ್ ಮಾಡೋಕೆ ಸಾಧ್ಯನಾ, ಎಲ್ಲಿವರೆಗೂ ಸಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಯಾಸ್ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಲಾಗಿತ್ತು. ಸ್ಯಾಟಲೈಟ್ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಲಾಗಿತ್ತು. ಆದರೆ ಅದಾಗಲೇ ದೊಡ್ಡ ದೊಡ್ಡ ಕಟ್ಟಡಗಳು ಆ ಮಾರ್ಗದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಅದು ಬ್ಲಾಕ್ ಆಗಿರಬಹುದು. ಹೀಗಾಗಿ ಈಗ ಆ ಸುರಂಗ ಮಾರ್ಗವನ್ನ ಪತ್ತೆ ಹಚ್ಚೋದು ಅಸಾಧ್ಯ ಅನ್ನುವಂಥ ಉತ್ತರ ನಿಯಾಸ್ ವಿಜ್ಞಾನಿಗಳಿಂದ ಬಂದಿತ್ತು. ಒಂದು ವೇಳೆ ಕೆಲ ವರ್ಷಗಳ ಹಿಂದೆನೆ, ಕೆಲ ದಶಕಗಳ ಹಿಂದೆನೆ ಆ ಪ್ರಯತ್ನವನ್ನ ಏನಾದರೂ ಮಾಡಿದ್ದಿದ್ರೆ ಆ ಸುರಂಗ ಮಾರ್ಗ ನಿಜಕ್ಕೂ ಈಗೇನು ನಂಬಿಕೆ ಇದೆ, ಒಂದು ಕಾಶಿಗೆ ಹೋಗುತ್ತೆ, ಮತ್ತೊಂದು ಶಿವಗಂಗೆ ಬೆಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಅದನ್ನ ಕನ್ಫರ್ಮ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಈ ಹಿಂದೆಯೇ ಆ ಪ್ರಯತ್ನಗಳು ಆಗಿದ್ದಿದ್ರೆ. ಕಳೆದ ವರ್ಷ ಸೂರ್ಯರಶ್ಮಿಯ ಸ್ಪರ್ಶ ಆಗಿರಲಿಲ್ಲ ಗವಿಗಂಗಾಧರನಿಗೆ. ಹೀಗಾಗಿ ಭಕ್ತರು ನಿರಾಸೆಗೊಂಡಿದ್ರು, ಆತಂಕಗೊಂಡಿದ್ರು. ಎಲ್ಲಿ ಏನ್ ಅವಘಡ ಆಗ್ಬಿಡುತ್ತೋ ಅನ್ನುವಂಥ ಭಯ ಭಕ್ತರಲ್ಲಿ ಕಾಡಿತ್ತು. 2021ರಲ್ಲೂ ಇದೇ ರೀತಿಯಾಗಿತ್ತು. ಯಾಕಂದ್ರೆ ಮೋಡ ಕವಿದಂತಹ ವಾತಾವರಣದ ಕಾರಣದಿಂದಾಗಿ ಸೂರ್ಯರಶ್ಮಿ ಗವಿಗಂಗಾಧರನನ್ನ ಸ್ಪರ್ಶ ಮಾಡಿರಲಿಲ್ಲ. ಸುಮಾರು 53 ವರ್ಷಗಳ ಇತಿಹಾಸದಲ್ಲಿ 3 ಬಾರಿ ಈ ರೀತಿಯ ಒಂದು ಅವಘಡ ಅಥವಾ ಈ ರೀತಿಯ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೆ ಈ ಬಾರಿ ಪ್ರತಿ ವರ್ಷದಂತೆ ಸೂರ್ಯರಶ್ಮಿ ಗವಿಗಂಗಾಧರನನ್ನ ಸ್ಪರ್ಶ ಮಾಡಿದೆ, ಪ್ರಜ್ವಲಿಸಿದೆ. ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಗೆ ಪ್ರತೀಕವಾದ ಗವಿಗಂಗೇಶ್ವರ ದೇವಸ್ಥಾನ ಇವತ್ತು ಅದ್ಭುತವಾದ ಒಂದು ದೇವರ ದರ್ಶನವಾಗಿದೆ. ನಾವೆಲ್ಲರೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರ ಹೇಳ್ತೀವಿ, ಏನು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಪರಮಾತ್ಮನ ಭಾವಪರವಶರಾಗಿದ್ದೀವಿ. ಇಡೀ ದಿನ ಮೈ ಮನಸ್ಸು ಈ ಪರಮಾತ್ಮನೊಂದಿಗೆ ಅನುರಕ್ತರಾಗಿದ್ದೀವಿ. ನಮ್ಮ ರಾಜ್ಯದಲ್ಲೇ ಒಂದು ಅದ್ಭುತವಾದ ದೇವಸ್ಥಾನ. ಈ ದೇವಸ್ಥಾನ ದರ್ಶನ ಪಡೆದು ನಮ್ಮದು ಪುಣ್ಯ ಅಂತ ನಾವು ಭಾವಿಸ್ತೀವಿ. ರಘುಮೂರ್ತಿ ಅಂತ, ನಾನು ನಿವೃತ್ತ ತಹಶೀಲ್ದಾರ್. ನಾವು ನಾಗರಬಾಯಿಂದ ಬಂದಿದ್ವಿ. ನನ್ನ ಹೆಸರು ಜಯಕುಮಾರ್ ಅಂತ ಹೇಳಿ. ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ನಾವೆಲ್ಲ ಬಂದ್ವಿ. ನಮ್ಗೆ ಒಳ್ಳೆ ಕರೆಕ್ಟಾಗಿ ಸ್ವಾಮಿ ಯಾವಾಗ ಸ್ವಾಮಿ ಮೇಲೆ ಕಿರಣ ಬೀಳ್ತೋ ಒಳ್ಳೆ ದರ್ಶನ ಮಾಡಿದೀವಿ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದೀವಿ ನಾವು.